ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಪ್ರವೀಣ್ ಬಿರಾದಾರ್. ಇವತ್ತು LCM ಆ್ಯಂಡ್ HCFನ ರೇಷಿಯೋ, ಲಸ ಮತ್ತು ಮಸಗಳ ಅನುಪಾತ ಕೊಡ್ತಾನೆ, ಅಥವಾ ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟು ಲಸ ಕಂಡುಹಿಡಿಯೋದು ಕೇಳ್ಬೋದು ಅಥವಾ ಮಸ ಕಂಡುಹಿಡಿಯೋದು ಕೇಳ್ಬೋದು. ಈ ರೀತಿಯ ಪ್ರಶ್ನೆಗಳನ್ನು ಜಸ್ಟ್ ಇನ್ ಎ ಸೆಕೆಂಡ್ ಒಳಗೆ ಸೂಪರ್ ಶಾರ್ಟ್ PRB ಒಳಗೆ ಹೇಗೆ ಬಿಡಿಸ್ಬೋದು ಮತ್ತು ಇದು ಹೇಗೆ ವಿಭಿನ್ನವಾಗಿರ್ತದೆ ಅನ್ನೋದನ್ನು ಈಗ ನಾನು ಹೇಳ್ಕೊಡ್ತೀನಿ. ಈಗ ಪ್ರಶ್ನೆಯನ್ನು ನೋಡೋಣ. ಮೊದಲಿಗೆ ಏನದ್ರಿ, ಪ್ರಶ್ನೆಯ ಒಳಗನ್ನಡಿ ಮತ್ತು ಒಳನೋಟದ ವಿಶ್ಲೇಷಣೆ ಅಂತ ಹೇಳ್ಕೊಟ್ಟಿದ್ದೀನಿ. ಪ್ರಶ್ನೆಯ ಒಳಗನ್ನಡಿ ಅಂತಂದ್ರೆ ಏನಪ್ಪ ಅಂದ್ರೆ, ಪ್ರಶ್ನೆ ಕೊಟ್ಟಿರ್ತಾನಲ್ರಿ ಅದರೊಳಗೆ ಏನಿರ್ತದೆ ಸವಿಸ್ತಾರವಾಗಿ ನಾವು ಚರ್ಚೆ ಮಾಡ್ಕೋಬೇಕಂದ್ರೆ ನಾವು ಸವಿಸ್ತಾರವಾಗಿ ಅದನ್ನು ನೋಡ್ಕೊಂಡಾಗ ಮಾತ್ರ ನಮ್ಗೆ ಏನಾಗುತ್ತೆ, ಅದು ಯಾವ ರೀತಿ ಬಿಡಿಸ್ಬೋದು ಅಂತೇಳಿ ನಮ್ಗೆ ಗೊತ್ತಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಶ್ನೆ ಅದ, ಏನು ಕೊಡ್ತಾನೆ ರೀ ಅನುಪಾತ, ಅದನ್ನು X:Y ಅಂತ ತಿಳ್ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ರಿ, ಅಥವಾ A:B ಅಂತೇಳಿ ತಿಳ್ಕೊಳ್ರಿ. ಈ ರೀತಿ ನಮಗೆ 2 ಅನುಪಾತನೂ ಕೊಡ್ಬೋದು ರೀ, ಅಥವಾ 3 ಅನುಪಾತನೂ ಕೊಡ್ಬೋದು. ಕೊಟ್ಟಾಗ ಅಲ್ಲಿ ಏನು ಕೊಟ್ಟಿರ್ತಾನೆ, ಒಂದು LCM ಕೊಡಬೇಕು, ಹೌದ್ರಿ, ಒಂದು LCM ಕೊಡಬೇಕು, ಇಲ್ಲ HCF ಕೊಡಬೇಕು. ಇವೆರಡರೊಳಗೆ ಒಂದು ಕೊಡ್ಬೇಕು ರೀ. ಕೊಟ್ಟಾಗ ನಾವು ಏನಾಗ್ತದೆ, LCM ಕೊಟ್ಟಾಗ HCF ಕಂಡುಹಿಡಿಯೋದು ಕೇಳ್ತಾನೆ, HCF ಕೊಟ್ಟಾಗ LCM ಕಂಡುಹಿಡಿಯೋದು ಕೇಳ್ತಾನೆ. ಕರೆಕ್ಟ್ ರೀ. ಈ ರೀತಿ ಇದ್ದಾಗ ಈ ಎರಡನ್ನು ಬಿಟ್ಟು ಏನು ಕೇಳ್ಬೋದು ರೀ ಅಂತಂದ್ರೆ, ಇದ್ಲಿಕ್ಕಂದ್ರೆ ಏನು ಮಾಡ್ಬೋದು ರೀ, ಆ ಎರಡೂ ಸಂಖ್ಯೆಗಳ ಮೊತ್ತ ಕೇಳ್ತಾನೆ, ಇಲ್ಲ ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಕೇಳ್ತಾನೆ. ಈ ರೀತಿ ಪ್ರಶ್ನೆಗಳು ಇರ್ತಾವೆ. ಹಾಗಾದ್ರೆ ಯಾವ ರೀತಿ ಬರ್ಬೋದು ಪ್ರಶ್ನೆಗಳು ಅನ್ನೋದನ್ನು ಟೈಮ್ ವೇಸ್ಟ್ ಮಾಡದೆ ಈಗ ನೋಡ್ತಾ ಹೋಗೋಣ. ಈಗ ಮೊದಲಿಗೆ ಯಾವ ರೀತಿ ಬರುತ್ತೆ ನೋಡಿರಿ. ಇಲ್ಲೊಂದು ಪ್ರಶ್ನೆ ಬಂತು, 2 numbers ಆರ್ ಇನ್ ದ ರೇಷಿಯೋ 2:3 ಆ್ಯಂಡ್ ದೇರ್ HCF ಈಸ್ 6, ದೆನ್ ಫೈಂಡ್ ದೇರ್ LCM ಅಂತ ಕೇಳಿದಾನ. ಲಸ ದ ನಂಬರ್ಸ್, ಆ ಸಂಖ್ಯೆಗಳು ಯಾವುವು, ಸಮ್ ಆಫ್ ದ ನಂಬರ್ಸ್ ಅಂದ್ರೆ ಸಂಖ್ಯೆಗಳ ಮೊತ್ತ ಎಷ್ಟು, ಪ್ರಾಡಕ್ಟ್ ಆಫ್ ದ ನಂಬರ್ಸ್ ಅಂದ್ರೆ ಗುಣಲಬ್ಧ ಏನು, ಆ ಸಂಖ್ಯೆಗಳು ಗುಣಲಬ್ಧ ಏನು, ಈ ರೀತಿ ಕೊಟ್ಟಿರ್ತಾನೆ. ಅಂದ್ರೆ ನಾನು ಹೇಳಿದ್ದೀನಿ ಈಗಾಗಲೇ ರೇಷಿಯೋ ಕೊಟ್ಟಿರ್ತಾನೆ ಅಂತ ಹೇಳಿದ್ದೀನಿ. ರೇಷಿಯೋ ಏನು ಕೊಟ್ಟಿದ್ದಾನೆ ರೀ ಇಲ್ಲಿ, ಅನುಪಾತ ಏನು ಕೊಟ್ಟಿದ್ದಾನೆ, 2:3 ಕೊಟ್ಟಿದ್ದಾನೆ. ಆ ಅನುಪಾತವನ್ನು ಇಟ್ಕೊಂಡೇ ನಾವು ಏನು ಮಾಡ್ಬೇಕಾಗತ್ತೆ, ಲಸ ಕೊಟ್ಟನಂದ್ರೆ ಮಸ ಕಂಡುಹಿಡಿಬೇಕಾಗ್ತದೆ, ಮಸ ಕೊಟ್ಟನಂದ್ರೆ ಲಸ ಕಂಡುಹಿಡಿಬೇಕಾಗ್ತದೆ. ಇಲ್ಲೇನು ಕೊಟ್ಟಿದ್ದಾನೆ ರೀ, ಈಗ ಮಸ ಕೊಟ್ಟಿದ್ದಾನೆ. ಮಸ ಅಂತಂದ್ರೆ ಎರಡು ಸಂಖ್ಯೆಗಳು ಯಾವುದವ್ರಿ, X ಅದ ಮತ್ತು Y ಅದ ತಿಳ್ಕೊಳ್ರಿ. ಆ ಸಂಖ್ಯೆಗಳು ಇಲ್ಲಿ ಕೊಟ್ಟಿದ್ದಾನೆ, ಆದ್ರೆ ಫಾರ್ಮುಲಾ ಬರಬೇಕಲ್ಲ, X:Y:HCF ಮಾಡಿದಾಗ ಮಾತ್ರ ಏನಾಗತ್ತೆ, ಉತ್ತರ ನಮ್ಗೆ ಸಿಗ್ತದೆ. ಕರೆಕ್ಟಾ? ಹಾಗಾದ್ರೆ ಈಗ X ಅಂತಂದ್ರೆ ಇಲ್ಲಿ ಏನದ ರೀ, 2 ಅದ. ಕರೆಕ್ಟಾ? Y ಅಂತಂದ್ರೆ 3 ಅದ, ಮತ್ತು HCF ಅಂದ್ರೆ ಎಷ್ಟು ಅದ ರೀ, 6 ಅದ. ಕರೆಕ್ಟಾ? HCF ಅಂದ್ರೆ ಎಷ್ಟು ಅದ, 6 ಅದ. ಹೀಗಾಗಿ ನಾವು ಈ 3ಅನ್ನು ಗುಣಿಸ್ಕೋಬೇಕಾಗ್ತದೆ. ಈ 3ಅನ್ನು ಗುಣಿಸ್ಕೊಂಡಾಗ ಎಷ್ಟಾಗತ್ತೆ ರೀ, 2 3 6, 6 6 36. ದಟ್ ಈಸ್ ದ ಆನ್ಸರ್. ಕರೆಕ್ಟಾ? ಈಗ ಮಸ ಕೊಟ್ಟ ಲಸ ಕೇಳಿದ್ನಂದ್ರೆ ಈ ರೀತಿ ಮಾಡ್ತೇವೆ. ಅಕಸ್ಮಾತ್ ಆ ನಂಬರ್ ಯಾವಪ್ಪ ಅಂತ ಕೇಳಿದ್ದಂದ್ರೆ, ಈಗಾಗಲೇ ನಿಮ್ಗೆ ಅನುಪಾತ ಅದ. ಅನುಪಾತ ಏನದ ರೀ, 2:3 ಅದ. 2:3 ಈ ನಂಬರಿಗೆ ಏನು ಮಾಡ್ಬೇಕಾಗತ್ತಂದ್ರೆ, ಮಸ ಎಷ್ಟು ಕೊಟ್ಟನ ಅದರಲ್ಲೇ ಗುಣಾಕಾರ ಮಾಡೋದು. ಮಸ ಎಷ್ಟು ಕೊಟ್ಟಾನ ರೀ, ಮಸ ಎಷ್ಟು ಕೊಟ್ಟಾನ, HCF ಎಷ್ಟು ಅದ ರೀ, HCF ಎಷ್ಟದ, 6 ಅದ. ಸೊ ಇವೆರಡಕ್ಕೂ 6ಲೇ ಗುಣಾಕಾರ ಮಾಡಬೇಕಾಗ್ತದೆ. ಹಾಗಾದ್ರೆ ಎಷ್ಟಾಗತ್ತೆ ರೀ, ಅದು 2 6 12 ಆಗತ್ತೆ. ಇದು 12 ಆಗತ್ತೆ. ಕರೆಕ್ಟಾ? ಇದು ಎಷ್ಟಾಗ್ತದೆ, 3 6 ಇದು 18 ಆಗತ್ತೆ. ಈ ರೀತಿ ಆಗತ್ತೆ. ಕರೆಕ್ಟಾ? ಹಾಗಾದ್ರೆ ಈಗ ಸಮ್ ಆಫ್ ದ ನಂಬರ್ಸ್ ಅಂದಾಗ ನಾವೇನು ಮಾಡ್ತೇವೆ ರೀ, ಈ ನಂಬರ್ಗಳು ಬಂದಾವ. ಈಗ 12 ಬಂದದ ಮತ್ತು 18 ಬಂದದಲ್ಲ, ಇವೆರಡನ್ನು ಕೂಡಿಸ್ಕೊಂಡು ಬಿಡ್ರಿ. ಕೂಡಿಸ್ಕೊಂಡಾಗ ಎಷ್ಟಾಗತ್ತೆ, 12 + 18 ಮಾಡಿದಾಗ 8 2 10 ಆಯಿತು. 10 ಅಂದರೆ ಎಷ್ಟಾಯಿತು, 10 10 21 10 30 ಆನ್ಸರ್ ಬತ್ತು. ಕರೆಕ್ಟಾ? ಹಾಗಾದ್ರೆ ಗುಣಲಬ್ಧ ಎಷ್ಟು ರೀ ಅಂತಂದ್ರೆ, ಗುಣಲಬ್ಧ ನೋಡಿರಿ ಭಾಳ ಸರಳ ಅದ. ಇದೇ ಸಂಖ್ಯೆಗಳು ಕೊಟ್ಟಂಥ ಸಂಖ್ಯೆಗಳು ಬಂದಂಥ ಸಂಖ್ಯೆಗಳು ಯಾವುದವು, 12 ಅದ ಇಂಟು 18 ಮಾಡಬೇಕಾಗತ್ತೆ. 18 ಮಾಡಬೇಕಾಗತ್ತೆ. ದ್ಯಾಟ್ ಈಕ್ವಲ್ ಟು ಎಷ್ಟಾಗತ್ತೆ, 8 2 16, 1 1 1, ಅದೊಂದು ಕೂಡಿಸಿದಾಗ 2 ಅಂದಾಗ ಎಷ್ಟಾಯಿತು, 216 ಬತ್ತು. ಕರೆಕ್ಟಾ? ಈ ರೀತಿ ನಾವು ಒಂದು ಪ್ರಶ್ನೆಗೆ ಒಂದೇ ಒಂದು ಪ್ರಶ್ನೆಯಿಂದ ಈ ಹಲವಾರು ರೀತಿಯೊಳಗೆ ನಾವು ಉತ್ತರವನ್ನು ಕಂಡುಹಿಡ್ಕೋಬೋದು. ಹಾಗಾದ್ರೆ ಪ್ರಶ್ನೆಗಳು ಯಾವ ರೀತಿ ಎಕ್ಸಾಮ್ ಒಳಗೆ ಬಂದಾವೆ ನಾನು ನೋಡಿರಿ, ಆಲ್ಮೋಸ್ಟ್ ಆಲ್ ಕ್ವಶನ್ ಪೇಪರ್ ಏನಿರ್ತಾವಲ್ಲ
ನೀವು ನೋಡ್ಬೋದು ಕ್ವಶನ್ ಪೇಪರ್ನ ಏನು ಮಾಡಿರ್ತೀನಿ ರೀ, ಎಕ್ಸಾಮ್ ಒಳಗಿಂದೇ ನಾನು ಕ್ವಶನ್ಗಳನ್ನ ತೊಗೊಂಡು ಕ್ವಶನ್ ಪೇಪರ್ ಒಳಗಿಂದೇ ತೊಗೊಂಡು ನಾನು ಬಿಡಿಸ್ತಿರ್ತೀನಿ. ಈಗ ನೋಡಿರಿ ಇದು SSC CHSL 2014 ಬಿದ್ದದ ಮತ್ತು MMC ಒಳಗೆ ಬಿದ್ದದ, ದೆಹಲಿ SI ಒಳಗೆ ಕೇಳಿದಾನ. ಹೀಗೆ ಯಾವುದನ್ನು ಹಾಯೆಸ್ಟಾಗಿ ಕೇಳಿರ್ತಾನೆ ಆ ಪ್ರಶ್ನೆಗಳನ್ನ ತೊಗೊಂಡಿರ್ತೀನಿ. ಈಗ ಟೈಪ್ 1 ಒಳಗೆ ಈಗ ಒಂದು ಕ್ವಶನ್ ಅದ್ರಿ, ಈಗ ಏನು ಬಂದದ್ರಿ ಇದ್ರೊಳಗೆ, 2 ಸಂಖ್ಯೆಗಳ ಅನುಪಾತ 3:4 ಇದೆ, ಅವುಗಳ ಲಸ 60 ಆದರೆ ಆ ಸಂಖ್ಯೆಗಳು ಯಾವುವು. ಈಗ ನೋಡಿರಿ ಡೈರೆಕ್ಟಾಗಿ ಏನು ಕೊಟ್ಟಾನ, ಲಸ ಕೊಟ್ಟಾನ. ಲಸ ಕೊಟ್ಟು ಆ ಸಂಖ್ಯೆಗಳಂದಾಗ ನಾವು ಇದನ್ನು ಬಿಡಿಸ್ಬೇಕಂತಂದ್ರೆ ಸ್ವಲ್ಪ ಏನಾಗುತ್ತೆ, ಟಫ್ ಆಗುತ್ತೆ. ಆದರೆ ಇದನ್ನು PRB ಒಳಗೆ ವಿತಿನ್ ಸೆಕೆಂಡ್ ಒಳಗೆ ಮಾಡ್ಬೋದು. ಮೊದಲು ಮೆಥಡಿಕಲಿ ನೋಡೋಣ. ಈಗ ಮೆಥಡಿಕಲಿ ಅಂತಂದ್ರೆ ಏನು ರೀ, ಇದು ಹೆಂಗೆ ಬಿಡಿಸ್ಬೋದು. ಈಗ ಕೊಟ್ಟಂಥದ್ದು ಏನದ, ರೇಷಿಯೋ ಅದ. ರೇಷಿಯೋ ಎಷ್ಟು ಅದ ರೀ, ರೇಷಿಯೋ ಎಷ್ಟು ಕೊಟ್ಟಿದ್ದಾನೆ, ರೇಷಿಯೋ 3:4 ಕೊಟ್ಟಾನ. ಕರೆಕ್ಟಾ, 3:4 ಅಂದಾಗ ಲಸ ಕೊಟ್ಟಾನ. ಲಸ ಎಷ್ಟದ ರೀ, LCM ಎಷ್ಟದ, 60 ಅದ. ಕರೆಕ್ಟಾ, ಇದನ್ನು ತೊಗೊಂಡು ನಾವು ಮಾಡಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ 3:4 ಅಂದ್ರೆ ಇದನ್ನೇನು ಮಾಡ್ಬೇಕು ರೀ, 3 × 4 ಅಂದ್ರೆ 3 4 ಎಷ್ಟು ರೀ, ಬರ್ಕೋತೀನಿ ನೋಡಿರಿ. ಸ್ವಲ್ಪ ನಿಮ್ಗೆ ಗೊತ್ತಾಗ್ಲಿಕ್ಕೆ ಬರ್ಕೋತೀರಿ. 3 ಮೊದಲೇನು ಮಾಡ್ಕೋಬೇಕು ರೀ, 3 × 4 ಬರ್ಕೋಬೇಕು. 3 4 ಎಷ್ಟಾಯಿತು, 12 ಆಯಿತು. ಈ 12ಅನ್ನು ಏನು ಮಾಡ್ಬೇಕು ನಾವು, ಈ ಲಸ ಅದಲ್ರಿ, ಲಸಾಕ್ಕೆ ತಂದು ಏನು ಮಾಡಬೇಕು, ಈ 12ಅನ್ನು ಭಾಗಿಸ್ಬೇಕು. ಭಾಗಿಸಿದಾಗ ಎಷ್ಟಾಗತ್ತೆ, 12 ಒಂದಲೇ 12 ಮಗ್ಗಿ ಬರ್ತಾವಲ್ರಿ, 12 ಒಂದಲೇ 12, 12 ಐದಲೇ 60. ಕರೆಕ್ಟ್ ರೀ. ಹಾಗಾದ್ರೆ ಉತ್ತರ ಎಷ್ಟು ಬತ್ತು, 5 ಬತ್ತು. ಈ 5 ಏನದಲ್ರಿ, ಇದೇ ಉತ್ತರ ಏನ್ರಿ ಅಂದ್ರೆ ಅಲ್ಲ. ಈಗ ಆ ಸಂಖ್ಯೆಗಳಂದಾಗ ಆ ಸಂಖ್ಯೆಗಳನ್ನ ಅನುಪಾತ ಒಳಗೆ ಕೊಟ್ಟಾನ. ಆ ಸಂಖ್ಯೆಗಳಂತಂದ್ರೆ ದಿ ನಂಬರ್ಸ್ ಆರ್ ಯಾವ ಬರ್ತಾವ್ರಿ ಅವು, 4:5 ಅಂದ್ರೆ 3:4 ಅದಲ್ಲಿ, ಹೌದಲ್ರಿ. 3 5ಲೇ ಮಾಡಬೇಕು. ಅದಾದ ನಂತರ 4 5ಲೇ ಮಾಡಬೇಕು. ಮಾಡಿದಾಗ ಎಷ್ಟಾಗತ್ತೆ ರೀ, 3 5ಲೇ 15. ಇದು ಒಂದು ನಂಬರ್. ಆದ್ರೆ ಇನ್ನೊಂದು ನಂಬರ್ ಯಾವುದು, 4 5ಲೇ 20. ಹಾಗಾದ್ರೆ ಉತ್ತರದೊಳಗೆ 15 ಮತ್ತು 20 ಯಾವುದದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಅದ. ಆಪ್ಷನ್ ನಂಬರ್ ಏನದ ರೀ, ಡಿ ಅದ. ನೋಡಾಕತ್ತಿರಲ್ಲ, ಸರಿಯಾಗಿ ಲಕ್ಷ ಕೊಟ್ಟು ನೋಡಿರಿ, ಭಾಳ ಇಂಪಾರ್ಟೆಂಟ್ ಅದ. ಈ ಸದ್ದು ನೋಡೋದು ಭಾಳ ಇಂಪಾರ್ಟೆಂಟ್ ಅದ ರೀ. ಇದು ಮೆಥಡಿಕಲಿ ಆಯ್ತು. ಈಗ ಇದನ್ನು PRB ಒಳಗೆ ಬಿಡಿಸಿದ್ರೆ ಯಾವ ರೀತಿಯಾಗಿ ಬರ್ತದೆ ನೋಡಿರಿ. PRB ವಿತಿನ್ ಸೆಕೆಂಡ್ ಒಳಗೆ ಅಂತ ಹೇಳ್ತೀನಿ ಅಂತ ಹೇಳೀನಿ. PRB ನೋಡಿರಿ, ನಾ ಇಲ್ಲೇನದಲ್ಲ ಬಿಡಿಸೋದೇ ಇಲ್ಲ. ಈ ಸಲ ಏನು ಮಾಡಿಬಿಡ್ತೀನಿ, ಡೈರೆಕ್ಟ್ ಏನು ಮಾಡ್ತೀನಿ ರೀ, ಆಪ್ಷನ್ ವೈಸ್ ಹೋಗ್ತೀನಿ. ಆಪ್ಷನ್ ವೈಸ್ ಹೋಗಿ ಡೈರೆಕ್ಟಾಗಿ ಆನ್ಸರನ್ನು ತರ್ತೀನಿ. ನೋಡಿರಿ PRB ಒಳಗೆ ಏನದ ನೋಡಿರಿ, ಕೊಟ್ಟಂಥ ಅನುಪಾತ 3:4 ಅದ. ಇದ್ರೊಳಗೆ ನೋಡಿರಿ 4 ತೊಗೊಳ್ರಿ, 3 ತೊಗೊಳ್ರಿ. ಒಂದು ಯಾವುದೋ ಒಂದು ಸಂಖ್ಯೆನ ತೊಗೊಂಡು ನಾವು ಲೆಕ್ಕ ಮಾಡೋದದ. 4ರಲ್ಲಿ 10 ಹೋಗ್ತದನ್ರಿ, 10 ಹೋಗಂಗಿಲ್ಲ. ಹಿಂಗಾಗಿದ್ದು ಉತ್ತರ ಅಲ್ಲ. 4ರಲ್ಲಿ 30 ಹೋಗ್ತದನ್ರಿ, 4ರ ಮಗ್ಗಿಯ 30 ಇಲ್ಲ, ಇದು ಉತ್ತರ ಅಲ್ಲ. 4ರ ಮಗ್ಗಿಯ 15 ಅದನ್ರಿ, 15 ಇಲ್ಲ. ಹಾಗಾದ್ರೆ ಇದು ಉತ್ತರ ಅಲ್ಲ. ಹಾಗಾದ್ರೆ ಇರೋದು ಲಾಸ್ಟ್ ಆಪ್ಷನು 4 5ಲೇ 20. ಇದು ಒಂದೇ ಬರೋದು. ಆಪ್ಷನ್ ಏನಾಗ್ತದೆ ರೀ, ಡಿ ಆಗ್ತದೆ. ಅನ್ಬೋದು ರೀ ನೀವು. ಮತ್ತು 3ಲೇ ಚೆಕ್ ಮಾಡಲಿಲ್ಲ, ಬರೀ 4ರಲ್ಲಿ ಅಷ್ಟೇ ಚೆಕ್ ಮಾಡಿದ್ರಿ ಅಂದ್ರೆ ನೋಡಿರಿ, ಕೊಟ್ಟಂಥ ಅನುಪಾತ 3:4 ಅದ. ಕರೆಕ್ಟಾ, 3:4 ಇರೋದ್ರಿಂದ ಇಲ್ಲೇನು ಮಾಡ್ತೇವೆ ನಾವು, ಈಗ 4ರಲ್ಲೇ 20 ಬಂದದ ಅಂದರೆ ಎಷ್ಟಕ್ಕೆ ಬಂದದದು, 4 5ಲೇ ಮಾಡಿದಾಗ 20 ಬಂದದ. ಕರೆಕ್ಟ್ ರೀ, 4 5ಲೇ ಮಾಡಿದಾಗ 20 ಬಂದದ. ಹಾಗಾದ್ರೆ 3 5ಲೇ ಮಾಡಿದಾಗ ಎಷ್ಟು ಬರ್ತದೆ ನೋಡಿರಿ, 3 5ಲೇ ಮಾಡಿದಾಗ 15 ಬರ್ತದೆ. ಹೀಗಾಗಿ ಉತ್ತರ 100ಕ್ಕೆ 100 ಆಪ್ಷನ್ ನಂಬರ್ ಡಿ. ಈಗ ನೋಡಿರಿ, ಮೆಥಡಿಕಲ್ನು ಬಿಡಿಸೀನಿ, PRB ಒಳಗೆ ಬಿಡಿಸೀನಿ. ಇದು ಕ್ಲಿಯರ್ ಆಯ್ತಲ್ರಿ. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಇದ್ರೊಳಗೆ ಏನು ಮಾಡಿದ್ದೀನಿ ನಾನು, ಟೈಪ್ 1 ಟೈಪ್ 2 ಟೈಪ್ 3 ಈ ರೀತಿ ಮಾಡಿದ್ದೀನಿ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಎಸ್ ಗೆಳೆಯರಿ, ಈಗ ನೆಕ್ಸ್ಟ್ ಕ್ವಶನ್ ಏನದಪ್ಪ ಅಂತಂದ್ರೆ, ಇಲ್ಲಿ ರೇಷಿಯೋ ಕೊಟ್ಟಿದ್ದಾನೆ. 2 ಸಂಖ್ಯೆಗಳ ಅನುಪಾತ 3:4 ಆಗಿದೆ. ಅವುಗಳ ಲಸ 180 ಆದರೆ ಆ ಸಂಖ್ಯೆಗಳು ಯಾವುವು. ಇದನ್ನೊಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡಿರಿ. ಯಾಕಂದ್ರೆ ಅಗಳಿದು ಒಂದು ಮೆಥಡ್ ಬೇರೆ ಇರ್ತದೆ, ಈಗಿನ ಒಂದು ಮೆಥಡ್ ಬೇರೆ ಇರ್ತದೆ. ಯಾಕೆ ಮೆಥಡ್ ಬೇರೆ ಆಗ್ತದೆ ಅಂದ್ರೆ, ರೆಗ್ಯುಲರ್ ಮೆಥಡ್ ಏನದಲ್ರಿ, ನಾನು ಸ್ಕೂಲ್ ಒಳಗೆ ಬಿಡಿಸಂಗೆ ಬಿಡಿಸ್ತಿರ್ತೀನಿ. PRB ಒಳಗೆ ವೆರೈಟಿ ಆಫ್ ಮೆಥಡ್ಗಳನ್ನ ತರ್ತೀನಿ. ಮಿನಿಮಮ್ ಒಂದು ಕ್ವಶನನ್ನು ಮಿನಿಮಮ್ 8ರಿಂದ 10 ಮೆಥಡ್ ಬಿಡಿಸ್ಬೋದು ರೀ, ಮನಸ್ಸು ಮಾಡಿದ್ರೆ. ಹೌದಾ. ಹಾಗಾದ್ರೆ ಇಲ್ಲಿ ರೇಷಿಯೋ ಏನದ, ಫಸ್ಟ್ ರೇಷಿಯೋ ಬರ್ಕೊಳ್ಳೋಣ. ರೇಷಿಯೋ ಏನದ ರೀ, ಇದು ರೆಗ್ಯುಲರ್ ಮೆಥಡ್ ರೀ. ಇದು 3:5 ಅದ. ರೇಷಿಯೋ 3:5 ಅದ.
ಎಲ್ ಸಿ ಎಮ್ ಎಷ್ಟು ಕೊಟ್ಟಾನ, ಎಲ್ ಸಿ ಎಮ್ ಇಸ್ ಈಕ್ವಲ್ ಟು 180 ಅದ. ಹೌದಾ, 180 ಅದ. ಹಾಗಾದ್ರೆ ಇದು ಏನು ಮಾಡ್ಬೇಕು, ಮೊದಲು ನಾವು 3 5ಲೇ ಮಾಡಬೇಕು. 3 × 5 ಮಾಡಿದಾಗ ಎಷ್ಟಾಯಿತು, 3 5ಲೇ 15 ಬತ್ತು. ಈ 15ಅನ್ನು ಏನು ಮಾಡಬೇಕು ನಾವು ಇಲ್ಲಿ ಬಂದು ಭಾಗಿಸ್ಬೇಕು, ಎಲ್ ಸಿ ಎಮ್ಗೆ ಭಾಗಿಸ್ಬೇಕು. ಭಾಗಿಸಿದಾಗ ಎಷ್ಟಾಗ್ತದೆ, 15 ಒಂದಲೇ ಹೋಗ್ತದೆ. 15 ನೋಡಿರಿ, 15 ಒಂದಲೇ 15, 3 ಉಳಿತು, 15 ಎರಡಲೇ 30. ಕರೆಕ್ಟಾ? ಹಾಗಿದಾಗ ಎಷ್ಟಾಯಿತು, 12 ಬತ್ತು. ಈಗೇನು ಮಾಡ್ಬೇಕು ರೀ, ನಮಗೆ ಆ ಸಂಖ್ಯೆಗಳು ಬೇಕಾಗ್ತದೆ, ನಂಬರ್ಸ್ಗಳು ಬೇಕು. ನಂಬರ್ಸ್ಗಳು ಬೇಕಂತಂದ್ರೆ ಏನು ಮಾಡ್ತೀರಿ, ನಂಬರ್ಸ್ಗಳನ್ನ ತೊಗೊಳಕ್ಕೆ 3ಕ್ಕೂ 12ಲೇ ಗುಣಿಸ್ತೀರಿ. ಹೌದಾ, ನೆಕ್ಸ್ಟ್ 5ಕ್ಕೂ 12ಲೇ ಗುಣಿಸ್ತೀರಿ. ಗುಣಿಸಿದಾಗ ಎಷ್ಟಾಗತ್ತೆ, 12 3ಲೇ 36 ಅನುಪಾತ 12 5ಲೇ 60. ಕರೆಕ್ಟ್ ರೀ? ಹಾಗಾದ್ರೆ ಆಪ್ಷನ್ ನಂಬರ್ ಯಾವುದಾಯ್ತು ರೀ, ಇದು 12 5ಲೇ 60. ನೋಡಿರಿ, ಇಲ್ಲೇನಾಗ್ಬಿಟ್ಟದಪ್ಪ ಅಂತಂದ್ರೆ 36 45. ಇದು ಏನಾಗಿದಲ್ಲ ರೀ, ಇದು ಆಪ್ಷನ್ ನಂಬರ್ ಸಿ ಆಗಬೇಕು. ಈ 45 ಬದಲು ಏನು ಬರ್ಬೇಕು ರೀ, ಇದು 45 ಬದಲು 60 ಬರ್ಬೇಕು. ಕರೆಕ್ಟಾ? 12 5ಲೇ 60. ಹಾಗಾದ್ರೆ ಆಪ್ಷನ್ ನಂಬರ್ ಸಿ ಆಯ್ತು ರೀ. ಆಪ್ಷನ್ ನಂಬರ್ ಏನಾಯ್ತು ರೀ, ಸಿ ಆಯಿತು. ಸ್ವಲ್ಪ ಹಂಗೆ ಕ್ವಶನ್ ಅವಸರದಾಗ ಆಗಿರ್ತಾವೆ ರೀ, ಇಲ್ರಿ? ಹಾಗಾದ್ರೆ ಇದನ್ನು ಪಿ ಆರ್ ಬಿ ಒಳಗೆ ಬಿಡಿಸ್ಬೇಕಂತಂದ್ರೆ ಏನು ಬಿಡಿಸ್ಬೇಕು, ಈಗಾಗಲೇ ನೀವು ಊಹೆ ಮಾಡ್ತಿರ್ತೀರಿ, ಅದು 100ಕ್ಕೆ 100 ಕರೆಕ್ಟ್ ಅದ. ಅದನ್ನು ಸ್ವಲ್ಪ ನಾವು ಚರ್ಚೆ ಮಾಡೋಣ. ಕರೆಕ್ಟ್ ರೀ? ಪಿ ಆರ್ ಬಿ ಸದ್ದು ನಿಮ್ಗೆ ಈಗಾಗಲೇ ಗೊತ್ತಾಗ್ಯದ. ಯಾಕೆ ಗೊತ್ತಾಗ್ಯದಪ್ಪ ಅಂದ್ರೆ ನೋಡಿರಿ, ಲಸಾದಾಗ 180 ಅದ. 180 ಅಂತಂದ್ರೆ ಅದರ ಡಿಜಿಟ್ ಸಮ್ ಎಷ್ಟಾಗತ್ತೆ ರೀ, 1 8 ಕೂಡಿಸ್ಕೊಂಡ್ರೆ 9 ಆಯಿತು, 9 0 ಕೂಡಿಸ್ಕೊಂಡಾಗ 9 ಆಯಿತು. ಹಾಗಾದ್ರೆ ಉತ್ತರದೊಳಗೆ 9 ಇರಲೇಬೇಕಂತೇಳಿ ನಾನು ಯಾವಾಗಲೂ ಹೇಳ್ತಾ ಬಂದಿದ್ದೀನಿ. ಉತ್ತರದಾಗ 9 ಯಾವುದದಪ್ಪ ಅಂತಂದ್ರೆ 36 ಅದ. ಕರೆಕ್ಟ್ ರೀ? ಅಂದ್ರೆ 3 + 6 ಮಾಡಿದ್ವಿ ಅಂದ್ರೆ ಎಷ್ಟಾಗತ್ತೆ, 36 ಅದಲ್ಲ. ಈ 36ಅನ್ನು 3 + 6 ಮಾಡಿದ್ರೆ ಎಷ್ಟಾಗ್ತದೆ ರೀ, 9 ಆಗುತ್ತೆ. ಸೊ ಒಂದು ಆನ್ಸರ್ ನಮ್ಗೆ ಸಿಕ್ತಂದ್ರೆ ಇನ್ನೊಂದು ಆನ್ಸರ್ನ ಚೆಕ್ ಮಾಡ್ಲಿಕ್ಕೆ ಬರ್ತದಲ್ಲ. ಹೆಂಗೆ ಬರ್ತದೆ ರೀ, ಅದು ಹೇಳಿದ್ದೀನಿ ಈಗಾಗಲೇ. ಈಗ ನೋಡಿರಿ, 36 ಒಂದು ಉತ್ತರ ಅದ, ಆಮೇಲೆ 60, 36 ಜೊತೆ ಇರೋದು 60 ಅದ. ಇದು ಎಷ್ಟಲೇ 36 ಆಯಿತು, 3 ಎಷ್ಟಲೇ 3 12ಲೇ 36 ಆಯ್ತು. ಅಂದ್ರೆ ಈಗ 5 12ಲೇ 5 60 ಬರ್ತದಿಲ್ಲ ನೋಡಿರಿ. ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ. ವಿತಿನ್ ಸೆಕೆಂಡ್ ಅಂದ್ರೆ ವಿತಿನ್ ಸೆಕೆಂಡ್ ಒಳಗೆ ಆನ್ಸರ್ ಬರ್ಬೇಕು ರೀ. ದ್ಯಾಟ್ ಈಸ್ ದ ಸೂಪರ್ ಶಾರ್ಟ್ಗಳು ಆಫ್ ಪಿ ಆರ್ ಬಿ. ಇದು ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ಕೊಂಡು ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ಓಕೆ, ನೋಡಿರಿ, ಟೈಪ್ ನಂಬರ್ 2 ಒಳಗೆ ತೊಗೊಂಡಿದ್ದೀನಿ. ಇದು 2 ಸಲ ಕೇಳಿದ ನೋಡಿರಿ. SSC MTS 2013 ಒಳಗೆ ಕೇಳಾನ, 2001 ಒಳಗೆ ಕೇಳ್ಯಾನ. CGL ಮೇನ್ ಒಳಗೆ, CGL ಟೈರ್ 2 ಒಳಗೆ 2011 ಒಳಗೆ ಕೇಳ್ಯಾನ. CHSL ಒಳಗೆ 2014 ಒಳಗೆ ಕೇಳ್ಯಾನ. ಅದಲ್ಲದೆ ಬ್ಯಾಂಕ್ ಪಿ ಒಳಗೆ 2009 ಒಳಗೆ ಕೇಳ್ಯಾನ. ಏನದ ರೀ, ಪ್ರಶ್ನೆ ಏನೂ ಇಲ್ಲೇ ಇಲ್ಲ. ಅನುಪಾತ ಕೊಟ್ಟಾನ, ಅನುಪಾತ ಕೊಟ್ಟು ಏನು ಮಾಡ್ಯಾನ, HCF ಕೊಟ್ಟಾನ. HCF ಕೊಟ್ಟನಂದ್ರೆ ಏನು ತೊಂದರೆನೇ ಇಲ್ಲ. ಮೊದಲು ಅನುಪಾತ ಏನದ ರೀ, X ಅನುಪಾತ Y ಅದ. ಕರೆಕ್ಟಾ? ಅನುಪಾತ ಅದ. HCF ಎಷ್ಟು ಕೊಟ್ಟಾನ, HCF = Z ಕೊಟ್ಟಿದ್ದಾನೆ. ಕರೆಕ್ಟಾ? ಹಾಗಾದ್ರೆ ಎಲ್ ಸಿ ಎಮ್ ಕಂಡುಹಿಡಿಬೇಕಂದ್ರೆ ಹೆಂಗೆ ಕಂಡುಹಿಡಿದ್ರಿ, ಎಲ್ ಸಿ ಎಮ್ = ಏನಾಗತ್ತೆ, ಅನುಪಾತಗಳನ್ನು ಬರ್ಕೋಬೇಕು, ಅವೆರಡನ್ನು ಗುಣಿಸಬೇಕು. ನೆಕ್ಸ್ಟ್ ಅದಾದ ನಂತರ HCF ಅನ್ನು ಗುಣಿಸ್ಬೇಕು. ಹಾಗಾದ್ರೆ ಅನುಪಾತ ಏನದ, X ಅದ, Y ಅದ, HCF ಅಂದ್ರೆ Z ಅದ. ದ್ಯಾಟ್ ಈಸ್ ದ ಆಪ್ಷನ್ ನಂಬರ್ ಸಿ. ಆಪ್ಷನ್ ನಂಬರ್ ಏನದಲ್ಲ ರೀ, ಸಿ ಅದ. ಕರೆಕ್ಟಾ? ಇದು ಈಜಿ ಇರೋದ್ರಂತ ಇದಕ್ಕೆ ಪಿ ಆರ್ ಬಿ ತೊಗೊಳಂಗಿಲ್ಲ ರೀ. ನೆಕ್ಸ್ಟ್ ಕ್ವಶನ್ಗೆ ಪಿ ಆರ್ ಬಿ ತೊಗೊಂಡು ಜಬರ್ದಸ್ತಾಗಿ ಅದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಗೆಳೆಯರೆ, ಈಗ 4ನೇ ಪ್ರಶ್ನೆ ಬಂತು. 2 ಸಂಖ್ಯೆಗಳ ಅನುಪಾತ 4:5 ಆಗಿದೆ. ಅವುಗಳ ಮಸಾ 5 ಆದರೆ ಲಸಾ ಎಷ್ಟು? ಇದೇನದಲ್ಲ ರೀ, SSC DU ಒಳಗೆ ಬಿದ್ದದ. ಇಲ್ಲಿ ನೋಡಿರಿ, ಲಕ್ಷ ಕೊಟ್ಟು ನೋಡಿರಿ. ಇದು ಒಂದು ಮೆಥಡಿಕಲಿ ತಿಳಿಸಿ ನಿಮಗೆ HCF ಇದ್ದಾಗ ಹೇಗೆ ಪಿ ಆರ್ ಬಿ ಮಾಡ್ಬೇಕು ಅನ್ನೋದು ತಿಳಿಸ್ಕೊಟ್ಟಿನಿ. ಅಂದ್ರೆ ನೀವು ಬೇಕಾದ ಕ್ವಶನ್ ತೊಗೊಳ್ರಿ, ಅಗದಿ ವಿತಿನ್ ಸೆಕೆಂಡ್ ಅಂದ್ರೆ ವಿತಿನ್ ಸೆಕೆಂಡ್ ಒಳಗೆ ನೀವೇ ಬಿಡಿಸ್ತೀರಿ. ಬೇಕಾದ್ರೆ ಪ್ರಶ್ನೆಗಳನ್ನು ನೀವೇ ತೊಗೊಂಡು ಯಾವ್ದಾವ್ದು ಕ್ವಶನ್ ಪೇಪರ್ ಒಳಗೆ ಯಾವ ರೀತಿ ಪ್ರಶ್ನೆಗಳು ಬಿದ್ದಾವೆ, ಈಗ 4 ಮೆಥಡ್ ನಿಮ್ಗೆ ಮೊದಲ ಹೇಳ್ಕೊಟ್ಟಿನಿ. ಈಗ ಅದನ್ನು ಏನು ಮಾಡತ್ತೀನಿ, ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4 ಮಾಡಕತ್ತೀನಿ. ಓಕೆ, ಹಾಗಾದ್ರೆ ಇವಕ್ಕನ್ನು ಹೆಂಗೆ ಬಿಡಿಸ್ಬೇಕು ಅನ್ನೋದು ನೀವು ಏನದಲ್ಲ ಕ್ವಶನ್ ಪೇಪರ್ ತೊಗೊಂಡು ನೋಡಿರಿ. ಬರಲಿಲ್ಲ ಅಂದ್ರೆ ದಯವಿಟ್ಟು ನನಗೇನು ಮಾಡಿರಿ, ವಾಟ್ಸಪ್ ಮೆಸೇಜ್ ಮಾಡಿರಿ ಅಥವಾ ಕಾಮೆಂಟ್ ಮಾಡಿರಿ. ಇನ್ನೊಂದು ತಮ್ಮಲ್ಲಿ ವಿನಂತಿ, ಯಾವುದೇ
ನಿಮ್ಮ ಕಾನ್ಸೆಪ್ಟ್ ತಿಳಿಬೇಕಂತಂದ್ರೆ ನೀವು ಮೊದಲಿನಿಂದ ಕೊನೆಯವರೆಗೂ ವಿಡಿಯೋನ ನೋಡಿದಾಗ ಮಾತ್ರ ನಿಮ್ಗೆ ತಿಳಿಯುತ್ತೆ. ದಯವಿಟ್ಟು ಎಲ್ಲರೂ ಏನು ಮಾಡಿರಿ, ಮೊದಲಿನಿಂದ ಕೊನೆಯವರೆಗೂ ನೋಡಿರಿ. ಅದಾದ ನಂತರ ಏನು ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಇದನ್ನೆಲ್ಲ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳ್ರಿ. ಯಾಕಂದ್ರೆ ನೀವು ಎಷ್ಟು ನಮ್ಗೆ ಬೆಳೆಸ್ತಿರೋ ಅಷ್ಟು ನಾನು ಹೊಸ ಹೊಸ ಕಾನ್ಸೆಪ್ಟ್ಗಳನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಈಗ ರೇಷಿಯೋನ ಬರ್ಕೊಂಡಿದ್ದೀನಿ. ಎಚ್ ಸಿ ಎಫ್ ಏನು ಕೊಟ್ಟಿದ್ದಾನೆ, ಎಚ್ ಸಿ ಎಫ್ ಏನದ ರೀ 5 ಅದ. ಸೊ ನಾವು ಎಲ್ ಸಿ ಎಮ್ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು, ಎಲ್ ಸಿ ಎಮ್ ಈಕ್ವಲ್ ಟು ಏನಾಗತ್ತೆ, ರೇಷಿಯೋ ಹೌದಾ ಎಕ್ಸ್ ಇಂಟು ವಾಯ್ ಅಂತ ತಿಳ್ಕೊಳ್ರಿ, ರೇಷಿಯೋ ಇಂಟು ಎಚ್ ಸಿ ಎಫ್ ಮಾಡಬೇಕಾಗತ್ತೆ. ಹೀಗಾಗಿ ನಾವೇನು ಮಾಡ್ತೇವೆ ರೀ, ರೇಷಿಯೋ ಏನದಾವು 4 ಇಂಟು 5 ಇಂಟು 5 ಅಂದ್ರೆ ಇವೆರಡು ರೇಷಿಯೋ ಅದಾವು. ಇದು 5 ಅಂದ್ರೆ ಎಚ್ ಸಿ ಎಫ್ ಅದ. 4 5 20, 25 100 ಆಯಿತು. 100 ಅಂತಂದ್ರೆ ಯಾವ್ದು ಬತ್ರಿ ಉತ್ತರ, 100 ಯಾವುದದ, ಇದನ್ನು ಆಪ್ಷನ್ ನಂಬರ್ ಸಿ ಅದ. ಹೌದಾ, ಇದೇನದಲ್ಲ ರೀ, ಇದು ರೆಗ್ಯುಲರ್ ಮೆಥಡ್. ಏನು ಮಾಡ್ಬೇಕಾಗ್ತದೆ, ಗುಣಾಕಾರ ಮಾಡಬೇಕಾಗ್ತದೆ. ಹೌದು ರೀ, ಗುಣಾಕಾರ ಇದು ಈಜಿ ಅದ, ಮಾಡ್ತೀರಿ. ಅಕಸ್ಮಾತ್ ಟಫ್ ಲೆವೆಲ್ದಾಗಿತ್ತಂದ್ರೆ ಅದಕ್ಕೇನು ಬೇಕಪ್ಪ ಅಂದ್ರೆ ಅದಕ್ಕೆ ಸೂಪರ್ ಶಾರ್ಟ್ಗಳು ಪಿ ಆರ್ ಬಿ ಬೇಕು. ಹ್ಯಾಂಗೆ ಮಾಡ್ಕೋಬೇಕು ಅನ್ನೋದಂತ ನೋಡಿರಿ. ಹ್ಯಾಂಗೆ ಮಾಡ್ಕೋಬೇಕು, ಪಿ ಆರ್ ಬಿ ಒಳಗೆ ಬಹಳ ಸರಳವಾಗಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುವಂಗೆ ತಿಳಿಸ್ತಿರ್ತೀನಿ. ದಯವಿಟ್ಟು ಇದನ್ನು ನೋಡಿರಿ. ಇಲ್ಲಿ ನೋಡ್ರಿ, ಇಲ್ಲಿ ಸೇಮ್ ಅದು ಗುಣಾಕಾರ ಅದು ಕರೆ, ಆದರೆ ದೊಡ್ಡ ಪ್ರಶ್ನೆಗಳಿದ್ದು 14 ಇಂಟು 15 ಇತ್ತಂದ್ರೆ ಹ್ಯಾಂಗೆ ಮಾಡೋದು ಅನ್ನುವಂಥದ್ದು. ಈಗ ನೋಡಿರಿ, 4 5 ಅದ, 4 5 ಎಷ್ಟಾಯ್ತು, 20 ಆಯ್ತು. 20 ಅಂದ್ರೆ ಡಿಜಿಟ್ ಸಮ್ ಒಳಗೆ ಎಷ್ಟಾಯ್ತು ರೀ, 2 ಆಯ್ತು. ಇದನ್ನು 2 ಇಂಟು 5 ಮಾಡಿದ್ರೆ ಎಷ್ಟಾಯ್ತು, 2 5 10 ಆಯಿತು. 10 ಅಂದ್ರೆ ಡಿಜಿಟ್ ಸಮ್ ಒಳಗೆ ಎಷ್ಟಾಯಿತು, 1 ಆಯಿತು. 1 ಅಂದ್ರೆ ಆಪ್ಷನ್ ನಂಬರ್ ಯಾವುದಾದ್ರಿ ಇದ್ರೊಳಗೆ ನೋಡಿರಿ, ಚೆಕ್ ಮಾಡಿರ್ಬೇಕಾರೆ ಒಂದು ಸಲ ಚೆಕ್ ಮಾಡೋಣ. 1 ಅಂದ್ರೆ ಏನಾಗ್ತದೆ ರೀ, 2 0 ಕೂಡಿಸ್ಕೊಂಡಾಗ 2 ಆಯಿತು. ಹೀಗಾಗಿ ಇದು ಆಗಂಗಿಲ್ಲ, ಆಪ್ಷನ್ ಎ ಆಗಂಗಿಲ್ಲ. 2 5 ಕೂಡಿಸ್ಕೊಂಡಾಗ 7 ಆಯಿತು, ಇದು ಆಗಂಗಿಲ್ಲ. ಆಮೇಲೆ 1 0 0 ಕೂಡಿಸ್ಕೊಂಡಾಗ 1 ಆಯಿತು. ಹಾಗಾದರೆ ಉತ್ತರ ಯಾವುದಾಗ್ತದೆ, ಆಪ್ಷನ್ ನಂಬರ್ ಸಿ ಆಗತ್ತೆ 100%. ಆಮೇಲೆ ಡಿ ಏನದ ನೋಡಿರಿ, 4 0 0 ಅಂದರೆ ಇದನ್ನು 4 ಅಂದ್ರೆ ಇದು ಆಗಂಗಿಲ್ಲ. ಹೀಗಾಗಿ ಆಪ್ಷನ್ ಯಾವುದಾಯ್ತು ರೀ, ಇಲ್ಲಿ ಆಪ್ಷನ್ ಯಾವುದಾಯ್ತು, ಆಪ್ಷನ್ ನಂಬರ್ ಸಿ ಆಯಿತು. ಕರೆಕ್ಟೇ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಈಸಿ ಅನ್ಸಾಕ್ತಾವಲ್ಲ. ಈಗ ನೋಡಿರಿ, ಕಾನ್ಸೆಪ್ಟ್ ಚೇಂಜ್, ಕ್ವಶನ್ ಚೇಂಜ್. ಟೈಪ್ ನಂಬರ್ 3 ಕಾನ್ಸೆಪ್ಟ್ ಚೇಂಜ್ ಅಂತ ಹೇಳಿದ್ದೀನಿ ಏನಾಗಲಿ. ಈಗ ನೋಡಿರಿ, 2 ಸಂಖ್ಯೆಗಳ ಅನುಪಾತ 5:7 ಆಗಿದೆ. ಅವುಗಳ ಲಸ 140 ಆದರೆ ಮಸ ಎಷ್ಟು. ಈಗ ಲಸ ಕೊಟ್ಟು ಮಸ ಕೇಳಾಕತ್ತಾನ. ಆಗಳೇ ಏನು ಕೊಟ್ಟಿದ್ದಾನೆ ರೀ, ಮಸ ಕೊಟ್ಟು ಲಸ ಕೇಳಾಕತ್ತಿದ್ದ. ಹೌದಾ, ಹಾಗಾದರೆ ಇದು ಎಲ್ಲಿ ಬಿದ್ದದ ರೀ, ಎಸ್ ಎಸ್ ಸಿ ಟ್ಯಾಕ್ಸ್ ಅಸಿಸ್ಟೆಂಟ್ ಒಳಗೆ ಬಿದ್ದದ. ನೋಡಿರಿ, ರೇಷಿಯೋ ಏನು ಇರ್ತಾವೆ ರೀ, 2 ಕೊಟ್ಟಿದ್ದಾನೆ, 3 ಬಂದಿಲ್ಲ ನಿಮ್ಗೆ. 2 ಇದ್ದಾಗೆ ನೀವು ತಿಳ್ಕೊಂಡು ಬಿಟ್ರಂದ್ರೆ 3 ಈಜಿ ಆಗ್ತದೆ. ರೇಷಿಯೋ ಏನದಲ್ಲಿ 5:7 ಅದು. ಕರೆಕ್ಟಾ. ಹಾಗಾದ್ರೆ ಏನು ಕೊಟ್ಟಿದ್ದಾನೆ ರೀ, ಎಲ್ ಸಿ ಎಮ್ ಕೊಟ್ಟಾನ ಅಂತಂದ್ರೆ ಎಷ್ಟಾಯಿತು, 140 ಅದ ಎಲ್ ಸಿ ಎಮ್. ಹೀಗಿದ್ದಾಗ ಏನು ಮಾಡಬೇಕು, ಸ್ಟಾರ್ಟಿಂಗ್ ಒಳಗೆ ಹೇಳಿದೆ ನಿಮ್ಗೆ. ಈಗೇನು ಮಾಡ್ಬೇಕಾಗ್ತದೆ ರೀ, ಇದು 5 ಇಂಟು 7 ಮಾಡ್ಬೇಕಾಗ್ತದೆ. 5 ಇಂಟು 7 ಮಾಡಿದಾಗ ಎಷ್ಟಾಯಿತು, 5 7 35 ಆಯಿತು. 5 7 ಎಷ್ಟಾಯ್ತು ರೀ, 35 ಆಯಿತು. ಈ 35ಅನ್ನು ತಂದು ಇಲ್ಲಿ ಭಾಗ ಮಾಡಬೇಕು. ಇದು ಒಂದು ಮೆಥಡ್. ಇನ್ನೊಂದು ನಿಮ್ಗೆ ಈಜಿ ಮೆಥಡ್ ಹೇಳ್ತೀನಿ ರೀ. 140ಕ್ಕೆ ಮೊದಲು 7ರಲ್ಲೇ ಭಾಗಿಸ್ರಿ. ಯಾಕಂದ್ರೆ 7ರ ಬಗ್ಗೆ ಬರ್ತಾವೆ ನಮಗೆ ಜಲ್ದಿ. 7 1 7 2 0ಕ್ಕೆ 0 ಅಂದ್ರೆ ಇದು ಹೋಯ್ತು. ಕರೆಕ್ಟಾ. ಎಷ್ಟು ಬತ್ತು ರೀ, 20 ಬತ್ತು. ಈ 20ಕ್ಕೆ ನೆಕ್ಸ್ಟ್ ಏನು ಮಾಡಿರಿ, ಮತ್ತು 5ರಲ್ಲೇ ಭಾಗಿಸ್ರಿ. ಯಾಕಂದ್ರೆ ಅವೆರಡು ಗುಣಾಕಾರ ಮಾಡಿ ಭಾಗಿಸೋದಂದ್ರೆ ಸ್ವಲ್ಪ ದೊಡ್ಡ ಸಂಖ್ಯೆ ಆಗ್ತಾವೆ. ಹೀಗಾಗಿ ಏನು ಮಾಡೋದು, ನಮ್ಗೆ ಈಸಿ ಆಗಂಗೆ ಭಾಗಿಸೋದು. ಕರೆಕ್ಟಾ. ಈಗೇನಾಯ್ತು ರೀ, 5 1 ಆಯಿತು. ಕರೆಕ್ಟಾ. 5 4 ಆಯಿತು. ಹಾಗಾದ್ರೆ ಉತ್ತರ ಎಷ್ಟು ಬತ್ತಪ್ಪ ಅಂತಂದ್ರೆ, ಉತ್ತರ ಎಷ್ಟು ಬತ್ತು ರೀ, 4 ಬತ್ತು. ಕರೆಕ್ಟಾ. ಇದನ್ನು ಮಾಡಿದಾಗೂ ಹಂಗೆ ಮಾಡ್ತೀರಿ ನೀವು. ಮಗ್ಗಿ ಏನದಲ್ಲ 9 35 ಮಗ್ಗಿ ಬರೋಂಗಿಲ್ಲ. ಹೀಗಿದ್ದಾಗ ಏನು ಮಾಡ್ತೀರಿ, ಇದನ್ನು ಮೊದಲು 5ರಲ್ಲೇ ಹೊಡಿತೀರ ತಿಳ್ಕೊಳ್ರಿ. 5 7 ಮಾಡ್ತೀರಿ. ಕರೆಕ್ಟಾ. ಆಮೇಲೆ 5 2 10, 5 8 40 ಅಂದಾಗ ಇದು ಎಷ್ಟು ಬತ್ತು ರೀ, 28 ಬತ್ತು. 28/7 ಬತ್ತು. ಇನ್ನು ನೆಕ್ಸ್ಟ್ ಏನು ಮಾಡ್ತೀರಿ, 7 1 7 4 7 4 28. ಹೌದಿಲ್ಲ ರೀ. 7 1 7 7 2 14 7 3 21 7 4 28. ಹಾಗಾಗಿ ಉತ್ತರ ಯಾವುದು ಬತ್ತು ರೀ, 4 ಬತ್ತು. 4 ಏನದಪ್ಪ ಅಂದ್ರೆ ಆಪ್ಷನ್ ನಂಬರ್ ಎ ಅದ. ಹೌದಾ. ಇದು ನಿಮ್ಗೆ ಕಾನ್ಸೆಪ್ಟ್ ಹೇಳಿದೆ. ಈಗ ಇದನ್ನೇ ವಿತಿನ್ ಸೆಕೆಂಡ್ ಒಳಗೆ ಪಿ ಆರ್ ಬಿ ಒಳಗೆ ಯಾವ ರೀತಿ ಮಾಡ್ಬೇಕು ರೀ, ಪಿ ಆರ್ ಬಿ ಅಂತಂದ್ರೆ ವಿತಿನ್ ಸೆಕೆಂಡ್ ಒಳಗೆ ಮಾಡುವಂಗೆ ಇರ್ತದೆ.
ಓಕೆ. ಇಲ್ಲಿ ನೋಡಿರಿ ಕಾನ್ಸೆಪ್ಟ್ ಏನದ, ಲಸ ಎಷ್ಟದ ರೀ 140 ಅದ. ಕರೆಕ್ಟಾ? ಈ 140 ಡಿಜಿಟ್ ಸಮ್ ಮಾಡಿದ್ವಿ ಅಂದ್ರೆ 4 1 5 ಆಯಿತು. ಕರೆಕ್ಟಾ? ನೆಕ್ಸ್ಟ್ 5:7 5 7 ಮಾಡಿದ್ರೆ ಅಂದ್ರೆ ಎಷ್ಟಾಯಿತು? 35 ಆಯಿತು. 35 ಅಗೇನ್ ಕೂಡಿಸ್ಕೊಂಡ್ರೆ ಎಷ್ಟಾಯಿತು? 8 ಆಯಿತು. 8 ಆದಾಗ ಏನು ಮಾಡ್ತೇವೆ ರೀ? 5/8 ಇತ್ತಂದ್ರೆ ಅಲ್ಲಿ ಏನು ಮಾಡಬೇಕು? ಇಂಟು 8 ಮಾಡಬೇಕು. ಇದನ್ನು ಈಗಾಗಲೇ ಹೇಳಿದ್ದೀನಿ. 5 8 ಎಷ್ಟಾಯಿತು? 40 ಆಯಿತು. 40 ಅಂದ್ರೆ ಅದನ್ನು ಡಿಜಿಟ್ ಸಮ್ ಎಷ್ಟಾಯ್ತು ರೀ? 4 ಆಯಿತು. 4 ಅಂದ್ರೆ ಆಪ್ಷನ್ ಯಾವುದದ ರೀ? ಆಪ್ಷನ್ ನಂಬರ್ ಎ ಅದ. ಉಳಿಕಿದ ಯಾವ ಆಪ್ಷನ್ ಒಳಗೂ 4 ಇಲ್ಲ. ಅಕಸ್ಮಾತ್ 2 4 ಇದ್ದು ಅಂದ್ರೆ ಹ್ಯಾಂಗೆ ಮಾಡೋದ್ರಿ ಅಂತಂದ್ರೆ ಅಂಥ ಪ್ರಶ್ನೆಗಳು ಸಾಕಷ್ಟು ಬರ್ತಾವೆ. ಬಂದಾಗ ನಾನು ಹೇಳ್ತೀನಿ. ಇಲ್ಲಿ ನೋಡಿರಿ ಫಸ್ಟ್ನೇದೊಂದೇ 4 ಅದ ಹೇಳಿ ನಾನು. ಆಪ್ಷನ್ ನಂಬರ್ ಎ ಅದ. ಎ ಅಂತಂದ್ರೆ ಎಷ್ಟದ? 4 ಅದ. ಸೊ ಇದು ಆನ್ಸರ್ ಆಯಿತು. ನೆಕ್ಸ್ಟ್ 14 ಅಂದ್ರೆ 4 1 ಕುಡ್ಸ್ಕೊಂಡಾಗ 5 ಆಗ್ತದೆ, ಇದು ಆಗಂಗಿಲ್ಲ. 15 ಅಂದ್ರೆ 5 1 ಕುಡ್ಸ್ಕೊಂಡಾಗ 6 ಆಗ್ತದೆ, ಇದು ಆಗಂಗಿಲ್ಲ. 20 ಅಂದ್ರೆ 2 ಆಗ್ತದೆ, ಇದು ಆಗಂಗಿಲ್ಲ. ಕರೆಕ್ಟಾ? ಹಾಗಾಗಿ ಉತ್ತರ ಆಪ್ಷನ್ ನಂಬರ್ ಎ ಆಗತ್ತೆ. ಓಕೆ, ಇದು ಕ್ಲಿಯರ್ ಆಯ್ತು ರೀ. ಏನು ಮಾಡ್ಬೇಕು ರೀ? 140 ಅದ. 140 ಅಂದ್ರೆ ಏನು ಮಾಡ್ಬೇಕು? ಅದನ್ನು ಒಟ್ಟು ಕುಡಿಸ್ಕೋಬೇಕು. 1 4 0 ಕುಡ್ಸ್ಕೊಂಡಾಗ 5 ಆಯಿತು. 3 5 7 35. 35 ಅಂದ್ರೆ 3 5 ಕುಡ್ಸ್ಕೊಂಡಾಗ 8 ಆಯಿತು. 5/8 ಅಂದ್ರೆ ಏನು ಮಾಡಬೇಕು? ಡಿವೈಡೆಡ್ ಬೈ 8 ಅಂದ್ರೆ ಇಂಟು 8 ಮಾಡಿದಾಗ 5 8 40 ಆಯಿತು. 40 ಅಂದ್ರೆ ಏನಾಗ್ತದೆ? ಆಪ್ಷನ್ ಎ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಟೈಪ್ ನಂಬರ್ 3 ಕ್ಲಿಯರ್ ಆಯಿತಾ? ನೆಕ್ಸ್ಟ್ ನೋಡಿರಿ, ಇಲ್ಲಿ ಏನು ಕೊಟ್ಟಿದ್ದಾನ? 2 ನಂಬರ್ಸ್ ಆರ್ ಇನ್ ದ ರೇಷಿಯೋ 2:3 ಆ್ಯಂಡ್ ದೇರ್ LCM ಈಸ್ 54. ದೇರ್ HCF ಈಸ್, ನೋಡಿರಿ ಭಾಳ ಸರಳ ಅದ. ಈಗ ಏನು ಮಾಡ್ಯಾನ? LCM ಕೊಟ್ಟಾನ, HCF ಕೇಳಿದಾನ. ಹೌದಾ? ಈಗೇನು ಮಾಡ್ಬೇಕು ರೀ? 2:3 ಅಂತಂದ್ರೆ ಯಾವ್ದು ತೊಗೋತೀರಿ? ರೇಷಿಯೋ ತೊಗೋಬೇಕು. ಮೊದಲ ರೇಷಿಯೋ ಏನದ? 2:3 ಅದ. 2:3 ಏನು ಮಾಡಬೇಕಾಗತ್ತೆ? ಮೊದಲು ನಮ್ಗೆ ಲಸ ಕೊಟ್ಟಾಗ ನೆನಪಿರಲಿ, ಲಸ ಕೊಟ್ಟಾಗ ಮಸ ಕಂಡು ಹಿಡಿದಿತ್ತಂದ್ರೆ ಲಸ 54 ಅದ. ಹೌದು ರೀ? ಕರೆಕ್ಟಾ? ಇದು 2 3 ಎಷ್ಟಾಗತ್ತೆ? ಗುಣಾಕಾರ ಮಾಡ್ಬೇಕು. ಇದು 2 × 3 ಮಾಡ್ಬೇಕು. 3 ಮಾಡಿದಾಗ ಎಷ್ಟಾಯ್ತು? 6 ಆಯಿತು. ಈ 6 ತಂದು ಇಲ್ಲಿ ಏನು ಮಾಡಬೇಕು? ಭಾಗಿಸ್ಬೇಕು. 6 1 6 9. ಹೌದು ರೀ? ದ್ಯಾಟ್ ಈಕ್ವಲ್ ಟು ಲಸ ಎಷ್ಟು ಬತ್ತು? 9 ಬತ್ತು. ಆಪ್ಷನ್ ನಂಬರ್ ಯಾವುದದ? ಆಪ್ಷನ್ ನಂಬರ್ ಬಿ ಅದ. ಆಪ್ಷನ್ ನಂಬರ್ ಏನದ ರೀ? ಬಿ ಅದ. ಕ್ಲಿಯರ್? ಈಗ ನಿಮ್ಗೆ ಗೊತ್ತಾಗಿರ್ಬೇಕು PRB ಹ್ಯಾಂಗೆ ಮಾಡ್ಬೋದು ಇದನ್ನು ನಾವು ಅಂಥದ್ದು. ಇದು ನೋಡಿರಿ SSC 2003 2005 2 ಸಲ ಕೇಳಿದಾನೆ. ಹೌದಾ? PRB ಹೇಳ್ರಿ ನೋಡೋಣ. ನೀವು ಹೆಂಗೆ ಹೇಳ್ತೀರಿ? ಇದು ಈಜಿ ಅದೀಗ. ಯಾಕಂದ್ರೆ ಲಸ ಎಷ್ಟು ಬಂದದ ರೀ? ಲಸ ಎಷ್ಟದ? 54 ಅದ. 54 ಅಂತಂದ್ರೆ ಏನು ಮಾಡ್ತೀರಿ? 5 ಪ್ಲಸ್ 4 ಕೂಡಿಸಿದಾಗ 9 ಬಂದದ ಅಂದ್ರೆ ಉತ್ತರದೊಳಗೂ 9 ಇರುತ್ತೆ. ಸೊ HCF ಈಸ್ 9. ಆಪ್ಷನ್ ನಂಬರ್ ಬಿ. ಕ್ಲಿಯರ್? ನೋಡಿರಿ, ಇದೇನು ಬಿಡಿಸುವಂಥ ಅವಶ್ಯಕತೆ ಇಲ್ಲ. ನಿಮ್ಗೆ ನಾನು ಬಿಡಿಸಿ ತೋರ್ಸಾತಿದ್ದು ನಿಮ್ಗೆ ಅರ್ಥ ಆಗ್ಲತ್ತೇಳಿ ನೀವು ನೋಡಿದರೆ ಹೇಳ್ಬೋದು. ನೋಡಿರಿ, ಲಸ 54 ಅಂತಂದ್ರೆ ಉತ್ತರದೊಳಗೆ ಯಾವ್ದಾರು 9 ಅದ ನೋಡಪ್ಪ. ಆಪ್ಷನ್ ಎ ಇಲ್ಲ, ಆಪ್ಷನ್ ಬಿ 9 ಅದ. ಹಾಗಾದ್ರೆ ಅದೇ ಉತ್ತರ. 10 ಬರೋಂಗಿಲ್ಲ, 8 ಬರೋಂಗಿಲ್ಲ. ಕ್ಲಿಯರ್? ನೆಕ್ಸ್ಟ್ ಹೋಗ್ರಿ. ನೆಕ್ಸ್ಟ್ ಕಾನ್ಸೆಪ್ಟ್ ಚೇಂಜ್. ಟೈಪ್ ನಂಬರ್ 4 ಏನು ಬರ್ತದೆ ರೀ? 2 ಸಂಖ್ಯೆಗಳ ಅನುಪಾತ 3:4 ಆಗಿದೆ. ಅವುಗಳ ಲಸ 84 ಆದರೆ ಆ ಸಂಖ್ಯೆಗಳ ಮೊತ್ತ ಎಷ್ಟು? ಭಾಳ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಇದನ್ನು ಭಾಳ ಸಲ ಕೇಳಿದಾನೆ. ಇದನ್ನು ಏನು ಮಾಡ್ತಾನೆ ರೀ? ಇದೇ ಕ್ವಶನ್ನ ಪ್ರೇ ಮಾಡ್ತಾನೆ ಇನ್ಮೇಲೆ. ಯಾಕಂದರೆ ಈಗಾಗಲೇ ಅವು ಎಲ್ಲ ಎಷ್ಟು ಸಲ ಕೇಳಿದಾನ ಅನ್ನುವಂಥದ್ದು ಹೇಳಿದ್ದೀನಿ. ಇದು ಭಾಳ ಇಂಪಾರ್ಟೆಂಟ್. ಏನದಪ್ಪ ಅಂದ್ರೆ ಇಲ್ಲಿ ಈ ಪ್ರತಿಯೊಂದಕ್ಕೂ ಇರೋದೇನಪ್ಪ ಅಂದ್ರೆ ಕಾಮನ್ ಥಿಂಗ್ಸ್ ಯಾವುದವ? ರೇಷಿಯೋ ಅದ. ರೇಷಿಯೋ ಎಷ್ಟದ ಇಲ್ಲಿ? 4:5 ಅದ. ಕರೆಕ್ಟಾ? ನೆಕ್ಸ್ಟ್ ಏನು ಕೊಟ್ಟಾನ? LCM ಕೊಟ್ಟಾನ. LCM ಕೊಟ್ಟನಂದ್ರೆ ಏನು ಮಾಡ್ಬೇಕು ರೀ? ನಿಮ್ಗೆ ಗೊತ್ತದ. ಈಗ LCM ಎಷ್ಟು ಕೊಟ್ಟಾನ? 80 ಕೊಟ್ಟಾನ ಅಂತಂದ್ರೆ ಮೊದಲು ನಾವೇನು ಮಾಡಬೇಕು? ಆ ಸಂಖ್ಯೆಗಳನ್ನ ಕಂಡು ಹಿಡಿಬೇಕಂತಂದ್ರೆ ಸಾರಿ, ಇಲ್ಲಿ ಪ್ರಶ್ನೆ ಒಳಗೆ ನೋಡಿರಿ, ಇಲ್ಲಿ ಹಿಂಗೆ ಸಣ್ಣ ಸಣ್ಣ ಮಿಸ್ಟೇಕ್ಗಳು ಆಗ್ತಿರ್ತಾವೆ ನಮ್ಮ ತಲೆವು. ಇದು 80 ಆಗ್ಬೇಕು. ಕರೆಕ್ಟಾ? ಹೌದಾ? ಈಗ ಏನಾಗತ್ತೆ ರೀ? 4 5 ಎಷ್ಟಾಯಿತು? ಇದನ್ನು ಮೊದಲು ಗುಣಾಕಾರ ಮಾಡ್ಕೊಂಡು 4 × 5. 4 × 5 ಮಾಡಿದಾಗ ಎಷ್ಟಾಯಿತು? 20 ಆಯಿತು. 20 ಏನು ಮಾಡೋದು? ಡೈರೆಕ್ಟಾಗಿ ಲಸಕ್ಕೆ ತಂದು ಭಾಗಿಸ್ಬೇಕು. ಭಾಗಿಸಿದಾಗ ಎಷ್ಟಾಗತ್ತೆ? 20 1 ಹೋಗುತ್ತೆ, 20 4 ಹೋಗುತ್ತೆ. ಕರೆಕ್ಟ್ ರೀ? ಅಂದ್ರೆ 24 80. 2 1 2 4 ಅಂದಂಗೆ ರೀ. ಕರೆಕ್ಟಾ?
ಈಗ 4 ಬತ್ತು, ಆ ಸಂಖ್ಯೆಗಳ ಮೊತ್ತ ಅಂತ ಕೇಳಿದಾನ. ಸಂಖ್ಯೆಗಳಂತಂದ್ರೆ ನಾವು ಪಟಾಪಟ ಮಾಡ್ಬೋದಾಗಿತ್ತು. ಯಾಕಂದ್ರೆ 4:5 ಏನು ಕೊಟ್ಟಿದ್ದಾನಲ್ಲ ಸಂಖ್ಯೆಗಳು ಅಂದಾಗ, ಇಲ್ಲಿ ಏನದಲ್ಲ ಮೊತ್ತ ಅಂದಾಗ ಏನು ಮಾಡ್ಬೇಕಾಗ್ತದೆ ರೀ, ಸ್ವಲ್ಪ ನೋಡಿರಿ ಲಕ್ಷ ಕೊಟ್ಟು ನೋಡಿರಿ. ಸಮ್ ಅಂತಂದಾಗ ಸಮ್ ಅಂದ್ರೆ ಏನು ರೀ, ಮೊತ್ತ. 4:5 ಏನದಲ್ಲ ರೀ ಇದು, ಇದಕ್ಕೇನು ಮಾಡಬೇಕು ನಾವು 4ರಲ್ಲೇ ಗುಣಿಸ್ಬೇಕು. 4ರಲ್ಲೇ ಗುಣಿಸ್ಬೇಕು ಮೊದಲು. 4ರಲ್ಲಿ 2ಕ್ಕೂ 5 4ಲೆ 20, 4 4ಲೆ 16, 16 ಮತ್ತು 20 ಬತ್ತು. 5 4ಲೆ 20 ಬತ್ತು ರೀ. ಇದು 16 ಬತ್ತು. ಇವೆರಡನ್ನೂ ಕೂಡಿಸ್ಕೊಂಡಾಗ ಎಷ್ಟಾಯಿತು, ದ್ಯಾಟ್ ಈಕ್ವಲ್ ಟು ಎಷ್ಟಾಯಿತು, 20 1 16 ಎಷ್ಟಾಯ್ತು ರೀ, 36 ಆಯಿತು. ಕರೆಕ್ಟಾ? 36 ಈಸ್ ದ ಆನ್ಸರ್. ಕರೆಕ್ಟಾ? 36 ಯಾವುದದು ರೀ, ಆಪ್ಷನ್ ನಂಬರ್ ಬಿ ಅದ. ಹೌದಾ? ಈಗ ನೋಡಿರಿ, ಈಗ ಮಜಾ ತೋರಿಸ್ತೀನಿ ನಿಮ್ಗೆ. ಏನಪ್ಪ ಅಂದ್ರೆ ಪಿ ಆರ್ ಬಿ ಒಳಗೆ ಏನಾಗತ್ತೆ ರೀ, ಇಲ್ಲಿ ನೋಡಿರಿ ಕ್ವಶನ್ ಒಳಗೆ ಎಲ್ಲಿ 9 ಇಲ್ಲ, ಆದರೂ ಉತ್ತರದೊಳಗೆ 9 ಬಂದಂದ್ರೆ ಏನಾಗಿರ್ಬೋದಪ್ಪ ಅಂತಂದ್ರೆ ಕ್ವಶನ್ ಒಳಗೆ 9 ಅದ್ರಿ, ನೀವು ಹುಡುಕ್ಯಾಡಬೇಕಷ್ಟೆ. ನೋಡಿರಿ, ಲಸ 80 ಅಂದ್ರೆ 8 ಆಯಿತು. ಕರೆಕ್ಟ್ ರೀ? 4 + 5 ಮಾಡಿದಾಗ ಎಷ್ಟು ರೀ, 4 + 5 ಮಾಡಿದಾಗ 9 ಆಯಿತು. ಹೀಗಾಗಿ ಆಪ್ಷನ್ ಒಳಗೆ 9 ಯಾವುದದ ಅದೇ ಉತ್ತರ. ನಾನು ಹೇಳಿದ್ದೀನಿ ಈಗಾಗಲೇ. ನೋಡಿರಿ, ಒಂದು ಲಸಾರ ಕೊಡ್ಬೇಕು, ಇಲ್ಲ ಮೊತ್ತ ಅದಕ್ಕೆ ಏನಂದ್ರೆ ಮೊತ್ತ ಅಂದ್ರೆ 4 5 ಕೂಡಿಸ್ಲೇಬೇಕಲ್ಲ ನಾವು. 4 5 ಕೂಡಿಸ್ಕೊಂಡಾಗ ಇಲ್ಲಿ ನೋಡಿರಿ, ಈಗ ನೋಡಿ ರೆಗ್ಯುಲರ್ ಮೆಥಡ್ದಾಗ ನೀವು ಇವೆರಡು ಗುಣಾಕಾರ ಮಾಡೋಕಿತ್ಲು. 4 5 ಕೂಡಿಸ್ಕೊಂಡಾಗ 9 ಆಯಿತು. 9 × 4 ಮಾಡಿದ್ರೆ ಡೈರೆಕ್ಟ್ 36 ಬರ್ತದಲ್ಲ ನೋಡಿರಿ. 9 4ಲೆ 36. ಹೆಂಗೆ ಮಾಡಿದ್ರು ಅಷ್ಟೇ, ಒಂದನ್ನು ನಾವು ಹಲವಾರು ಮೆಥಡ್ ಒಳಗೆ ಬಿಡಿಸ್ಬೋದು. ಇಲ್ಲೇನದಲ್ಲ ನಮ್ಗೆ ತಳಗೆ 9 ಬಂದಂದ್ರೆ ಮ್ಯಾಗ 9ರಲ್ಲೇ ಗುಣಿಸ್ತೇವೆ. 8 9ಲೆ 72. 72 ಅಂದ್ರೆ ಮತ್ತು 9 ಆಗೋದಲ್ಲ ರೀ ಅದು. ಹೀಗಾಗಿ ಆಪ್ಷನ್ ಒಳಗೆ 9 ಯಾವುದದು ನೋಡ್ಕೊತ ಹೋಗ್ತೇವೆ. ನೋಡ್ಕೊತ ಹೋದಾಗ ಆಪ್ಷನ್ ಎ ಏನದ, ಇದು ಆಗಂಗಿಲ್ಲ, 3 ಆಗತ್ತೆ. ಆಪ್ಷನ್ ಬಿ ಒಂದೇ 9 ಆಗತ್ತೆ. ಆಪ್ಷನ್ ಸಿ 49 ಅದ, ಇದು ಆಗಂಗಿಲ್ಲ. ಆಪ್ಷನ್ ಡಿ 28 ಅಂದ್ರೆ 1 ಆಗತ್ತೆ, ಇದು ಆಗಂಗಿಲ್ಲ. ನೋಡಿರಿ, ನಾನು ತೊಗೊಂಡು ಮಾಡಿದ್ದಂಥ ಪ್ರಶ್ನೆ ಅಲ್ಲ, ಇದು ಕ್ವಶನ್ ಪೇಪರ್ದಾಗ ಬಿದ್ದಿದ್ದೇ ತೊಗೊಂಡಿರ್ತೀನಿ. ಹೀಗಾಗಿ ಅವ್ರು ಏನು ಆಪ್ಷನ್ ಕೊಟ್ಟಾರ ನೀವೇ ಇಟ್ಕೊಂಡ್ರಿ ಅನ್ಬೋದು, ನಾ ಇಟ್ಕೊಂಡಿಲ್ಲ. ಅದನ್ನು ಏನದಲ್ಲ ಎಕ್ಸಾಮ್ ಒಳಗೆ ಏನು ಬಿದ್ದಿರ್ತಾವೆ ಅದನ್ನು ತೊಗೊಂಡು ನಾನು ಮಾಡ್ತಿರ್ತೀನಿ. ಓಕೆ, ಈಗ ನೆಕ್ಸ್ಟ್ ಹಾಗಾದ್ರೆ ಏನು ಬರುತ್ತೆ ರೀ, ಇದು ಕ್ಲಿಯರ್ ಆಯಿತಾ ನಿಮ್ಗೆ? ಎಲ್ಲೇರಿ 9 ಕಾಣ್ತಂದ್ರೆ ಉತ್ತರ 9 ಇರತ್ತದ. ಅದು ಭಾಗಾಕಾರ ಆಗಿರ್ಬೋದು ಅಥವಾ ಗುಣಾಕಾರ ಆಗಿರ್ಬೋದು. ಓಕೆ, ಹಾಗಾದ್ರೆ ಇದನ್ನೇ ಇಟ್ಕೊಂಡು ನಾವೊಂದು ಸಮ್ ಇದ್ದಿದ್ದನ್ನು ತಿಳಿಸಿದ್ದೀನಿ. ಇದನ್ನೇ ಇಟ್ಕೊಂಡು ಎರಡು ಸಂಖ್ಯೆಗಳ ಅನುಪಾತ 11 ಅನುಪಾತ 12 ಆಗಿದೆ. ಅವುಗಳ ಲಸ 84. ಇಲ್ಲಿ ಪ್ರಶ್ನೆಗಳು ಭಾಳ ತಪ್ಪಾಗ್ಯಾವ ರೀ. ಪ್ರಶ್ನೆಗಳು ತಪ್ಪಾಗಬಾರ್ದು. ಇದೇನದಲ್ಲ ಇಲ್ಲಿ ಏನಾಗ್ತದೆ, 132 ಅದು. ಇದು ಕರೆಕ್ಟ್ ರೀ, 132. ಆದರೆ ಆ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದಾರೆ. ಯಾಕಂದ್ರೆ ಡಬಲ್ ಪ್ರಿಂಟ್ ಇಲ್ಲಿ ಕನ್ನಡ ಇಂಗ್ಲೀಷ್ ಎರಡರೊಳಗೆ ಮಾಡೋದ್ರಿಂದ ಸ್ವಲ್ಪ ಮಿಸ್ಟೇಕ್ ಆಗಿರ್ತದೆ ರೀ. ಇದು ಮಿಸ್ಟೇಕ್ ಆಗಲಾರ್ದಂಗೆ ಮುಂದಿನ ಸಲ ನಾವು ನೋಡ್ಕೋತೀವಿ. ಪ್ರಿಯಾತ್ಮೀಯ ಗೆಳೆಯರೇ, ನಿಮಗೆ ಈ ಪ್ರಶ್ನೆಗಳು ಅಥವಾ ಈ ಕಾನ್ಸೆಪ್ಟು ಪರಿಪೂರ್ಣವಾಗಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊಂಡು ಇದನ್ನು ನೀವು ಮೊದಲಿನಿಂದ ಕೊನೆಯವರೆಗೆ ನೋಡಿರಿ ಅಂತೇಳಿ ತಿಳ್ಕೊಂಡು ಹೇಳ್ತಾ, ಮತ್ತು ಎಲ್ಲ ನಿಮ್ಮ ಗೆಳೆಯರಿಗೆ ಇದನ್ನು ಶೇರ್ ಮಾಡಿರಿ. ಆದಷ್ಟು ನಮ್ಮನ್ನು ಬೆಳೆಸಿದಷ್ಟು ನಾವು ಹೊಸ ಹೊಸ ಕಾನ್ಸೆಪ್ಟ್ಗಳನ್ನ ವಿತಿನ್ ಅ ಸೆಕೆಂಡ್ ಅಂತಂದ್ರೆ ವಿತಿನ್ ಅ ಸೆಕೆಂಡ್ ಪ್ರಶ್ನೆ ನೋಡಿದ ತಕ್ಷಣ ಉತ್ತರ ಹೇಳಕ್ಕೆ ಬರಬೇಕು. ಆ ರೀತಿ ನಾನು ಏನು ಮಾಡ್ತೀನಿ, ನಾನು ಹೇಳೋ ಜವಾಬ್ದಾರಿ ನಂದು, ಕಲಿಯೋ ಕರ್ತವ್ಯ ನಿಮ್ಮದು. ಕಲಿತು ನೀವು ದೊಡ್ಡ ದೊಡ್ಡ ಹುದ್ದೆಗೆ ಏರಿದರೆ ಅದು ನನಗೆ ಅದೇ ಒಂದು ದೊಡ್ಡ ಸಂತೋಷ, ಅದೇ ನನಗೆ ದೊಡ್ಡ ಸಾಧನೆ. ಹೀಗಾಗಿ ದಯವಿಟ್ಟು ನೀವು ಎಲ್ಲರೂ ಅದನ್ನು ಗಮನವಿಟ್ಟು ಆ ಹೋಮ್ವರ್ಕ್ ನಾವು ಒಂದೇ ಕೊಡ್ಬೋದು ರೀ. ನೀವು 2 3 ಇಂಥವು ಎಕ್ಸಾಂಪಲ್ಗಳನ್ನ ತೊಗೊಂಡು ಕ್ವಶನ್ ಪೇಪರ್ ತೊಗೊಂಡು ಬಿಡಿಸಿದಾಗ ಮಾತ್ರ ಅದು ಪರ್ಫೆಕ್ಟ್ ಆಗಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಈ ತನಕನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.